ಕಾವೇರಿ ಕರುನಾಡಿನ ಜೀವನದಿ. ಆದರೆ ಇದೇ ನದಿಯೇ ಈ ಬಾರಿ ಬಣಕಿ ನಿಂತಿದೆ. ನೀರಿಲ್ಲದೆ ಕೆಆರ್ಎಸ್ ಒಡಲು ಬರಿದಾಗಿದೆ. ಕರ್ನಾಟಕದ ಪರಿಸ್ಥಿತಿ ಹೀಗಿರುವಾಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅಂತ ಕಾವೇರಿ ಸಮಿತಿ ಆದೇಶ ಕೊಟ್ಟಿದೆ. ಇದೇ ಆದೇಶ ಕನ್ನಡಿಗರು ಸಿಡಿದೇಳುವಂತೆ ಮಾಡಿದೆ. TWRC ಮೀಟಿಂಗ್ ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ನಮ್ಮ ಜನರ ಹಿತವನ್ನ ಬಲಿ ಕೊಟ್ಟೇನಾದ್ರೂ ವಿವೇಚನೆ ನೀರ್ ಬಿಟ್ರೆ ಬಾರಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕಾಗತ್ತೆ. ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ವಾದ ಸರಿಯಾಗಿ ಮಂಡನೆ ಮಾಡಿದ್ರೆ ಈ ತೀರ್ಮಾನ ಬರ್ತಾನೆ ಇರಲಿಲ್ಲ. ಕಿಚ್ಚು, ಕಾವೇರಿ ಕಿಚ್ಚು. ತಣ್ಣಗಿದ್ದ ಕರುನಾಡು ಮತ್ತೆ ಬೆಂಕಿಯೊಂಡೆಯಾಗ್ತಿದೆ. ಸೈಲೆಂಟ್ ಆಗಿದ್ದ ಕನ್ನಡಿಗರು ಮತ್ತೆ ಕೆರಳಿ ನಿಲ್ಲುವಂತಾಗಿದೆ. ರೈತರು ರಸ್ತೆಗಿಳಿದಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಸಜ್ಜಾಗ್ತಿದ್ದಾರೆ. ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ಭೀಕರ ಬರಗಾಲದ ಹೊತ್ತಲ್ಲೇ ಬಂದಿರೋ ಅದೊಂದು ಆದೇಶ ಕಾವೇರಿ ಕಣಿವೆಯ ಮಕ್ಕಳು ಕೊತ ಕೊತ ಕುದಿಯುವಂತಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಕರುನಾಡಿಗೆ ಶಾಕ್. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಸೂಚನೆ. ನದಿಗಳು ಬತ್ತಿವೆ, ಡ್ಯಾಂಗಳು ಒಣಗಿ ನಿಂತಿವೆ. ಕೆರೆ ಕಟ್ಟೆಗಳ ಕಥೆಯಂತೂ ಹೇಳೋದೇ ಬೇಡ. ಜನರಿಗೆ ಕುಡಿಯಲು ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. 60 ವರ್ಷಗಳ ಬಳಿಕ ಕರುನಾಡು ಭೀಕರ ಬರಗಾಲ ಎದುರಿಸುತ್ತಿದೆ. ಇಂಥ ದುಸ್ಥಿತಿಯಲ್ಲಿ ರಾಜ್ಯಕ್ಕಿಂದು ಬರಸಿಡಿಲೇ ಬಡಿದಿದೆ. ದೆಹಲಿಯಲ್ಲಿ ಸಭೆ ನಡೆಸಿದ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅಂತ ರಾಜ್ಯಕ್ಕೆ ಕಟ್ಟಪ್ಪಣೆ ಮಾಡಿದೆ. ವರ್ಚುವಲ್ ಮೂಲಕ ಭಾಗಿಯಾಗಿದ್ದ ರಾಜ್ಯದ ಅಧಿಕಾರಿಗಳು ನೀರಿಲ್ಲ ಅಂತ ಮನವಿ ಮಾಡಿದ್ರು ಕೇಳದೆ ಖಡಕ್ ಆದೇಶ ಮಾಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಸೂಚನೆ ಕೊಟ್ಟಿದೆ. ಮುಂದಿನ 15 ದಿನ ತಮಿಳುನಾಡಿಗೆ ನೀರು ಹರಿಸಲು ಸೂಚಿಸಲಾಗಿದ್ದು, ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಲು ಕರ್ನಾಟಕಕ್ಕೆ ಸೂಚಿಸಿದೆ. 15 ದಿನದಲ್ಲಿ ಒಟ್ಟು 4.5 TMC ನೀರು ಹರಿಸಲು CWRC ನಿರ್ದೇಶನ ನೀಡಿದೆ. ಮಂಡ್ಯ, ಮೈಸೂರಿನಲ್ಲಿ ರಸ್ತೆಗಿಳಿದ ರೈತರು. ದೆಹಲಿಯಿಂದ ಇಂಥದೊಂದು ಆದೇಶ ಬರ್ತಿದ್ದಂತೆ ಮಂಡ್ಯ ರೈತರು ಕೆರಳಿ ನಿಂತಿದ್ರು. ರಕ್ತ ಕೊಟ್ಟೆವು, ನೀರು ಬಿಡೆವು ಅಂತ ರಸ್ತೆಗಿಳಿದಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿ ತಡೆದ್ರು. ಅರಬೆತ್ತಲೆಯಾಗಿ ಪ್ರತಿಭಟನೆ ನಡೆಸಿದ್ರು. ನಮಗೆ ಬಿತ್ತನೆ ಮಾಡಬೇಡ ಅಂತ ಹೇಳಿ ತಮಿಳುನಾಡು ರೈತರಿಗೆ ನೀರು ಕೊಡೋದು ಎಷ್ಟು ಸರಿ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ರು. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ. ಇನ್ನು ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಜಲಸಂಪನ್ಮೂಲ ಸಚಿವರು ಹೇಳಿದ್ರು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. 4 TMC ಅಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು. ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ನಮಗೆ ನೀರಿನ ಕೊರತೆ ಇದೆ. ಪ್ರಾಧಿಕಾರದ ಮುಂದೆ ಸರ್ಕಾರ ಸರಿಯಾಗಿ ವಾದ ಮಂಡಿಸಿಲ್ಲ ಅಂತ ವಿಪಕ್ಷ ನಾಯಕ ಆರೋಪಿಸಿದ್ದಾರೆ. ನಾವು ಸರಿಯಾಗಿ ವಾದ ಮಾಡಿದ್ರೆ ಈಗ ನಮ್ದೇನು ಪರಿಸ್ಥಿತಿ, ಬರಗಾಲ ಇದೆ, ನೀರಿನ ಪ್ರಮಾಣ ಏನು, ಬೆಂಗಳೂರಿಗೆ ಎಷ್ಟು ನೀರು ಕೊಡಬೇಕು, ಮೈಸೂರಿಗೆ ಎಷ್ಟು ನೀರು ಕೊಡಬೇಕು, ಎಷ್ಟು ದಿನ ಆಗುತ್ತೆ, ಡೆಡ್ ಸ್ಟೋರೇಜ್ ಎಷ್ಟು ಇರಬೇಕು, ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿ ವಾದ ಸರಿಯಾಗಿ ಮಂಡನೆ ಮಾಡಿದ್ರೆ ಈ ಪರಿಸ್ಥಿತಿ, ಈ ತೀರ್ಮಾನ ಬರ್ತಾನೆ ಇರಲಿಲ್ಲ. ಅಷ್ಟಕ್ಕೂ ಕೆಆರ್ಎಸ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ, ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 17 TMC ನೀರು ಸಂಗ್ರಹ ಇದೆ. ಈ ಪೈಕಿ ಡ್ಯಾಂನ ಡೆಡ್ ಸ್ಟೋರೇಜ್ 5 TMC ಆಗಿದೆ. ಅಂದ್ರೆ ಬಳಕೆಗೆ ಸಿಗೋದು ಕೇವಲ 12 TMC ನೀರು ಮಾತ್ರ. ಬೆಂಗಳೂರು ಸೇರಿದಂತೆ ಕುಡಿಯೋ ನೀರಿಗೆ ಪ್ರತಿ ತಿಂಗಳು 3 TMC ನೀರು ಬೇಕು. ಸದ್ಯ ತಮಿಳುನಾಡಿಗೆ 4.5 TMC ನೀರು ಬಿಟ್ರೆ ಕೆಆರ್ಎಸ್ನಲ್ಲಿ 4.5 TMC ನೀರು ಮಾತ್ರ ಉಳಿಯಲಿದೆ. ಇನ್ನು ಕಬಿನಿ, ಹೇಮಾವತಿ, ಹಾರಂಗಿ ಡ್ಯಾಂಗಳು ಕೂಡ ಭರ್ತಿಯಾಗಿಲ್ಲ. ಹೀಗಾಗಿ ಈ ಆದೇಶ ಪಾಲಿಸೋದೇ ಸರ್ಕಾರಕ್ಕೆ ಸವಾಲಾಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಯತೀಂದ್ರ,
ನೀರು ಬಿಡೋದು ಅನಿವಾರ್ಯ ಅಂತಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ಥರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಆ ಮಂಡಳಿಯವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಒಂದು ವೇಳೆ ಸರ್ಕಾರ ನೀರು ಬಿಟ್ರೆ ಉಗ್ರ ಹೋರಾಟಕ್ಕಿಳಿಯಲು ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿವೆ. ನಮ್ಮ ಜನರ ಹಿತವನ್ನ ಬಲಿ ಕೊಟ್ಟೇನಾದ್ರೂ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಹೇಳಿದ್ರೆ ಇಡೀ ಕರ್ನಾಟಕದೊಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಮುಂದೆ ಆಗುವ ಬಹುಶಃ ನೆನ್ಪಿಟ್ಕೊಳ್ಳಿ, 91ರಲ್ಲಿ ಆದಂತ ಕಾವೇರಿಯ ಸಂಘರ್ಷ ಮತ್ತೆ ಮರುಕಳಿಸಬಾರದು ಅನ್ನೋದಾದ್ರೆ ರಾಜ್ಯ ಸರ್ಕಾರ ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತ ಕರ್ನಾಟಕ ಸರ್ಕಾರ ವಿವೇಚನೆ ಇಲ್ಲದೆ ನೀರ್ ಬಿಟ್ರೆ ಇಡೀ ರಾಜ್ಯಾದ್ಯಂತ ಡಿಕೆ ಸರ್ಕಾರದ ವಿರುದ್ಧ ಭಾರಿ ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲ್ಗೆ ಹೋಗ್ತಾರೆ. ಎಲ್ಲಕ್ಕೂ ನಾವು ತಯಾರಾಗಿದ್ದೇವೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರ್ ಬಿಡಕ್ಕಾಗೋದಿಲ್ಲ. ನೀರೇನಾದ್ರೂ ಬಿಟ್ರೆ ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ಹುಷಾರ್. ಆಗಸ್ಟ್ 3ರಂದು ತಮಿಳುನಾಡು ಜೊತೆ ಮಾತುಕತೆ. ಇದರ ನಡುವೆ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಬೇಕಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವರು ನಿನ್ನೆ ರಾಜ್ಯಸಭೆಯಲ್ಲಿ ಹೇಳಿದ್ರು. ಇದಕ್ಕೆ ಕೆಂಡವಾಗಿರೋ ತಮಿಳುನಾಡು ಸಿಎಂ ವಿಜಯ್ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಮತ್ತೊಂದೆಡೆ ಕಾವೇರಿ ನೀರು ಹಂಚಿಕೆ ಕುರಿತಂತೆ ಆಗಸ್ಟ್ 3ರಂದು ವಿಧಾನಸೌಧದಲ್ಲೇ 2 ರಾಜ್ಯಗಳ ನಡುವೆ ಸಭೆ ನಡೆಯಲಿದ್ದು ತಮಿಳುನಾಡು ಸಿಎಂ ವಿಜಯ್ ರಾಜ್ಯಕ್ಕೆ ಬರಲಿದ್ದಾರೆ. ಹೀಗಾಗಿ ವಿಧಾನಸೌಧದಲ್ಲಿ ಸಿದ್ಧತೆ ಆಗ್ತಿದೆ. ಅದೇನೇ ಇರಲಿ, ಭೀಕರ ಬರದ ಪರಿಸ್ಥಿತಿಯಲ್ಲಿ ಸಿಡಬ್ಲ್ಯೂಆರ್ಸಿ ನಿರ್ದೇಶನದ ಬಗ್ಗೆ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.